ಜಾತಿತ್ವವನ್ನು ಕೊನೆಗೊಳಿಸಿ, ಮೀಸಲಾತಿಯನ್ನು ಕೊನೆಗೊಳಿಸಿ ಮತ್ತು ಪ್ರತಿಭೆಯ ಆಧಾರದ ಮೇಲೆ ಉದ್ಯೋಗಗಳನ್ನು ನೀಡಿ, ಇತ್ತೀಚೆಗೆ ಮೀಸಲಾತಿ ವ್ಯವಸ್ಥೆಯ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಹತಾಶೆಯ ಬಗ್ಗೆ ಮಾತನಾಡಿದ ಸುಪ್ರೀಂ ಕೋರ್ಟ್ ವಕೀಲ ಎ.ಪಿ. ಸಿಂಗ್ ಹಂಚಿಕೊಂಡ ಪ್ರಮುಖ ಸಂದೇಶ ಇದು ಅಂತ ಹೇಳ್ಬೋದು. ಇಂದಿನ ಯುವಕರು ಒಟ್ಟಿಗೆ ಅಧ್ಯಯನ ಮಾಡುತ್ತಾರೆ, ಒಟ್ಟಿಗೆ ತರಬೇತಿ ನೀಡುತ್ತಾರೆ, ಒಂದೇ ರೀತಿಯ ತರಬೇತಿ ತರಗತಿಗಳಿಗೆ ಹಾಜರಾಗುತ್ತಾರೆ ಮತ್ತು ಸಮಾನ ಪ್ರಯತ್ನವನ್ನು ಸಹಿತ ಮಾಡುತ್ತಾರೆ. ಅವರು ಒಂದೇ ಮೈಲಿ ಓಡುತ್ತಾರೆ, ಅಷ್ಟೇ ಕಷ್ಟಪಟ್ಟು ಕೆಲಸ ಸಹಿತ ಮಾಡುತ್ತಾರೆ ಮತ್ತು ಅಷ್ಟೇ ದೊಡ್ಡ ಕನಸು ಕೂಡ ಕಾಣುತ್ತಾರೆ. ಆದರೂ ಒಬ್ಬರು ಆಯ್ಕೆಯಾದಾಗ ಮತ್ತು ಇನ್ನೊಬ್ಬರು ವರ್ಗ ಆಧಾರಿತ ಆಯ್ಕೆಯಿಂದಾಗಿ ಹಿಂದುಳಿದಾಗ ಅದು ಅನ್ಯಾಯದ ಆಳವಾದ ಭಾವನೆಯನ್ನು ಸೃಷ್ಟಿಸುತ್ತದೆ ಎಂದು ಹಿರಿಯ ವಕೀಲರಾದ ಎ.ಪಿ. ಸಿಂಗ್ ಅವರು ನಂಬುತ್ತಾರೆ. ಇದು ಅವಕಾಶಗಳ ಮೇಲೆ ಪರಿಣಾಮ ಬೀರುವುದಲ್ಲದೆ ಶ್ರಮಶೀಲ ವಿದ್ಯಾರ್ಥಿಗಳ ನೈತಿಕತೆ ಮತ್ತು ಆತ್ಮವಿಶ್ವಾಸವನ್ನು ಸಹಿತ ಹಾನಿಗೊಳಿಸುತ್ತದೆ ಎಂದು ಸಿಂಗ್ ಹೇಳಿರುವಂಥದ್ದು. ರಕ್ತ ಮತ್ತು ಪ್ರಯತ್ನ ಮತ್ತು ಸಾಮರ್ಥ್ಯ ಎಲ್ಲರಿಗೂ ಒಂದೇ ಆಗಿದ್ದರೆ ಉನ್ನತ ಮತ್ತು ಕಡಿಮೆ ನಡುವಿನ ತಾರತಮ್ಯ ಅರ್ಥಹೀನ ಎಂದು ಅವರು ವಾದಿಸಿರುವಂಥದ್ದು. ಅವರ ಅಭಿಪ್ರಾಯದಲ್ಲಿ ಸರ್ಕಾರವು ವ್ಯವಸ್ಥೆಯನ್ನು ಪುನರ್ ವಿಮರ್ಶಿಸಬೇಕು ಮತ್ತು ನಿಗದಿತ ಕೋಟಾಗಳಿಗಿಂತ ಹೆಚ್ಚಾಗಿ ಅರ್ಹತೆಗಳು ಮತ್ತು ನೈಜ ಸಾಮರ್ಥ್ಯದ ಮೇಲೆ ಹೆಚ್ಚು ಗಮನ ಹರಿಸಬೇಕು. ಅವರ ಹೇಳಿಕೆಯು ಚರ್ಚೆಯನ್ನು ಹುಟ್ಟುಹಾಕಿದೆ. ವಿಶೇಷವಾಗಿ ವರ್ಷಗಳ ಕಠಿಣ ಪರಿಶ್ರಮವು ಹೆಚ್ಚಾಗಿ ಗಮನಕ್ಕೆ ಬರೋದಿಲ್ಲ ಎಂದು ಭಾವಿಸುವ ಯುವ ಆಕಾಂಕ್ಷಿಗಳಲ್ಲಿ ಜನರು ಒಪ್ಪುತ್ತಾರೋ ಇಲ್ಲವೋ ಅವರ ಮಾತುಗಳು ಮತ್ತೊಮ್ಮೆ ಮೀಸಲಾತಿ, ಸಮಾನತೆ ಮತ್ತು ಅರ್ಹತೆ ವಿಷಯವನ್ನ ಬೆಳಕಿಗೆ ತಂದಿರುವಂಥದ್ದು. ಇಲ್ಲಿ ಇದೇ ವಿಷಯವನ್ನ ತಗೊಂಡು ಕ್ರಿಟಿಸೈಸ್ ಮಾಡೋದಾದ್ರೆ ಇದರಲ್ಲಿ ಸುಪ್ರೀಂ ಕೋರ್ಟ್ ವಕೀಲ ಎ.ಪಿ. ಸಿಂಗ್ ಯುವಜನರ ಮನಸ್ಥಿತಿಯನ್ನು ಹಿಡಿದುಕೊಂಡು ಮಾತನಾಡಿರುವಂಥದ್ದು ತುಂಬ ಸ್ಪಷ್ಟ. ಅವರ ಮಾತುಗಳಲ್ಲಿ ಒಂದು ಪ್ರಮುಖ ಭಾವನೆ ಕೂಡ ಇದೆ. ಒಂದೇ ತರಬೇತಿ, ಒಂದೇ ಶ್ರಮ, ಒಂದೇ ಕನಸು ಇದ್ದಾಗ ಫಲಿತಾಂಶದಲ್ಲಿ ವ್ಯತ್ಯಾಸ ಏಕೆ? ಈ ಮಾತುಗಳು ಯುವಕರಿಗೆ ತಟ್ಟುತ್ತಿರುವಂಥದ್ದು. ಇಂದಿನ ಯುವಕರು ಜಾತಿಯ ಚೌಕಟ್ಟಿನಲ್ಲಿ ಬದುಕೋದಿಲ್ಲ, ಅವರು ಸ್ಪರ್ಧೆಯ ಚೌಕಟ್ಟಿನಲ್ಲಿ ಬದುಕುತ್ತಿರುವುದು. ಒಟ್ಟಿಗೆ ಓದು, ಒಟ್ಟಿಗೆ ಕೋಚಿಂಗ್, ಒಟ್ಟಿಗೆ ಪರೀಕ್ಷೆ, ಆದರೆ ಫಲಿತಾಂಶದಲ್ಲಿ ವರ್ಗ ಮಧ್ಯೆ ನಿಲ್ಲುವುದು ಅನ್ಯಾಯದ ಅನುಭವವನ್ನು ಹುಟ್ಟಿಸಿರುವಂಥದ್ದು. ಇದು ಕೇವಲ ಅವಕಾಶ ಕಳೆದುಕೊಳ್ಳುವ ವಿಷಯವಲ್ಲ, ಇದು ಆತ್ಮವಿಶ್ವಾಸ, ಸ್ವಾಭಿಮಾನ ಮತ್ತು ಪ್ರೇರಣೆಗೆ ಹೊಡೆತ ನೀಡುವಂಥದ್ದು. ಆದರೆ ಇನ್ನೊಂದು ಕಡೆ ಏನು ಇದೆ, ಇನ್ನೊಂದು ವಾದ ಸಹಿತ ಇದೆ. ಇದೇ ವಿಷಯದ ಇನ್ನೊಂದು ಮುಖವೂ ಸಹಿತ ಇರುವಂಥದ್ದು. ಮೀಸಲಾತಿ ವ್ಯವಸ್ಥೆ ಹುಟ್ಟಿದ್ದು ಐತಿಹಾಸಿಕ ಅಸಮಾನತೆ, ಸಾಮಾಜಿಕ ವಂಚನೆ ಮತ್ತು ಅವಕಾಶಗಳ ಕೊರತೆ ನಿವಾರಣೆಗೆ. ಎಲ್ಲರಿಗೂ ರಕ್ತ ಒಂದೇ ಎನ್ನುವುದು ವೈಜ್ಞಾನಿಕವಾಗಿ ಸರಿ, ಆದರೆ ಎಲ್ಲರಿಗೂ ಆರಂಭ ರೇಖೆ ಒಂದೇ ಅಲ್ಲ ಎಂಬ ವಾದವೂ ಸಹಿತ ಇರುವಂಥದ್ದು. ಇಲ್ಲಿ ನಿಜವಾದ ಪ್ರಶ್ನೆ ಏನು ಅಂತ ನೋಡ್ತಾ ಹೋಗೋದಾದ್ರೆ ಚರ್ಚೆ ಇಲ್ಲಿ ಮೀಸಲಾತಿ ಬೇಕಾ ಅಥವಾ ಬೇಡವಾ ಎನ್ನುವುದರಲ್ಲಿ ಮಾತ್ರ ಸೀಮಿತವಾಗಿರಬಾರದು. ಇಲ್ಲಿ ಮುಖ್ಯ ಪ್ರಶ್ನೆಗಳು ಹುಟ್ಟಿಕೊಳ್ಳುವಂಥದ್ದು. ಮೀಸಲಾತಿ ಇನ್ನೂ ಅದೇ ರೂಪದಲ್ಲಿ ಅಗತ್ಯವಿದೆಯೇ? ಆಮೇಲೆ ಕ್ರಿಮಿ ಲೇಯರ್, ಆರ್ಥಿಕ ಸ್ಥಿತಿ, ಗುಣಮಟ್ಟದ ಶಿಕ್ಷಣ ಇವುಗಳಿಗೆ ಹೆಚ್ಚು ಮಹತ್ವ ಕೊಡಬೇಕೆ? ಅರ್ಹತೆಯನ್ನು ಕುಗ್ಗಿಸದೆ ಸಮಾನ ಅವಕಾಶಗಳನ್ನು ಹೇಗೆ ಖಚಿತಪಡಿಸಬಹುದು? ಎ.ಪಿ. ಸಿಂಗ್ ಅವರ ಮಾತುಗಳು ಸತ್ಯದ ಒಂದು ಭಾಗವನ್ನು ಹಿಡಿದಿವೆ, ವಿಶೇಷವಾಗಿ ಶ್ರಮಶೀಲ ಆದರೆ ನಿರಾಶರಾದ ಯುವಕರ ಮನಸ್ಸನ್ನ. ಆದರೆ ಪರಿಹಾರವು ಕಪ್ಪು ಬಿಳಿ ಆಗಿರಲಾರದು. ವ್ಯವಸ್ಥೆಯ ಪುನರ್ವಿನ್ಯಾಸ ಬೇಕು, ಸಂಪೂರ್ಣ ರದ್ದುಪಡಿಸುವುದಕ್ಕಿಂತ. ಈ ಚರ್ಚೆ ಕಠಿಣವಾದರೂ ಅಗತ್ಯ. ಆಮೇಲೆ ನೀವು ಹಂಚಿಕೊಂಡಿರುವುದು ಕೇವಲ ಒಂದು ಅಭಿಪ್ರಾಯವಲ್ಲ, ಅದು ಇಂದು ಅನೇಕ ಯುವಕರ ಒಳಗಿನ ಮೌನ ಕೂಗು ಅಂತ ಹೇಳ್ಬೋದು. ಮೀಸಲಾತಿ ಇರಬೇಕು ಎನ್ನುವರ ವಾದ ಸಹಿತ ಇರುವಂಥದ್ದು. ಐತಿಹಾಸಿಕ ಅನ್ಯಾಯ. ಶತಮಾನಗಳ ಕಾಲ ಕೆಲವು ಜಾತಿಗಳು ಶಿಕ್ಷಣ, ಉದ್ಯೋಗ, ಸಾಮಾಜಿಕ ಗೌರವದಿಂದ ವಂಚಿತವಾಗಿದ್ದವು. ಅದರ ಪರಿಣಾಮ ಇಂದಿಗೂ ಇದೆ ಅನ್ನುವಂಥದ್ದು. ಆಮೇಲೆ ಸಮಾನ ಆರಂಭ ರೇಖೆ ಇಲ್ಲ ಅನ್ನುವಂಥದ್ದು. ಎಲ್ಲರೂ ಮಾಡರ್ನ್ ಯುಗದಲ್ಲಿದ್ದರೂ ಸಹಿತ ಅವಕಾಶಗಳು ಎಲ್ಲರಿಗೂ ಸಮನಾಗಿಲ್ಲ. ಸಾಮಾಜಿಕ ನ್ಯಾಯ. ಮೀಸಲಾತಿ ದಾನವಲ್ಲ, ಅದು ಸಮಾನತೆ ತಲುಪುವ ಸಾಧನ ಅನ್ನುವಂಥ ವಾದ ಸಹಿತ. ಪ್ರತಿನಿಧಿತ್ವ, ಆಡಳಿತ, ಶಿಕ್ಷಣ, ಉದ್ಯೋಗ ಕ್ಷೇತ್ರಗಳಲ್ಲಿ ಎಲ್ಲ ವರ್ಗಗಳಲ್ಲಿ ಪ್ರತಿನಿಧಿತ್ವ ಬೇಕು ಅನ್ನುವಂಥದ್ದು. ಮೀಸಲಾತಿ ಇರಬೇಕು ಎನ್ನುವರ ಇದು ವಾದ. ಇನ್ನು ಮೀಸಲಾತಿ ಬೇಡಪ್ಪ ಅನ್ನುವಂಥ ಎನ್ನುವರ ವಾದ ಸಹಿತ ಇರುವಂಥದ್ದು. ಇಲ್ಲಿ ಪ್ರತಿಭೆಗೆ ಆದ್ಯತೆ ಸಿಗುತ್ತಿಲ್ಲ, ಮೆರಿಟ್ಗೆ ಧಕ್ಕೆ ಆಗುತ್ತದೆ ಎಂಬ ಭಾವನೆ ಇಲ್ಲಿ ಮೂಡುವಂಥದ್ದು. ಶಾಶ್ವತ ವ್ಯವಸ್ಥೆ. ಇಲ್ಲಿ ತಾತ್ಕಾಲಿಕವಾಗಿ ತರಬೇಕಿದ್ದ ಮೀಸಲಾತಿ ಶಾಶ್ವತವಾಗುತ್ತಿದೆ ಅನ್ನುವಂಥ ಒಂದು ಕಲ್ಪನೆ. ಆಮೇಲೆ ಜಾತಿಗಿಂತ ಬಡತನವೇ ಮುಖ್ಯ ಮಾನದಂಡವಾಗಬೇಕು, ಇದು ಆರ್ಥಿಕ ಅಸಮಾನತೆಗೆ ಕಾರಣವಾಗುತ್ತಿದೆ ಅನ್ನುವಂಥದ್ದು. ಆಮೇಲೆ ವಿಭಜನೆ ಹೆಚ್ಚಳ ಮಾಡುತ್ತಿದೆ, ಜಾತಿ ಗುರುತನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತಿದೆ ಎಂಬ ಆತಂಕ ಸಹಿತ ಮೂಡ್ತಾ ಇರುವಂಥದ್ದು. ಇಲ್ಲಿ ಎರಡನ್ನೂ ನೋಡಿದರೆ ಸಮತೋಲನದ ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಮೀಸಲಾತಿ ಇರಬೇಕು, ಆದರೆ ಕಾಲಕಾಲಕ್ಕೆ ಪರಿಶೀಲನೆ ಆಗಬೇಕು. ಕ್ರಿಮಿ ಲೇಯರ್ ನಿಯಮವನ್ನು ಕಠಿಣವಾಗಿ ಜಾರಿಗೊಳಿಸಬೇಕು.
ಜಾತಿಯ ಜೊತೆಗೆ ಆರ್ಥಿಕ, ಶಿಕ್ಷಣ, ಪ್ರಾದೇಶಿಕ ಹಿನ್ನೆಲೆಗೂ ಸಹಿತ ಮಹತ್ವ ಕೊಡಬೇಕು. ಮೀಸಲಾತಿಯ ಜೊತೆಗೆ ಗುಣಮಟ್ಟದ ಸರ್ಕಾರಿ ಶಿಕ್ಷಣ, ಆರೋಗ್ಯ, ಪೌಷ್ಟಿಕತೆ ಮೇಲೆ ಹೆಚ್ಚು ಹೂಡಿಕೆ ಮಾಡಬೇಕು. ಆಗ ಮೀಸಲಾತಿಯ ಅವಲಂಬನೆ ನಿಧಾನವಾಗಿ ಕಡಿಮೆ ಆಗುವಂಥದ್ದು. ಇಲ್ಲಿ ಮಾಡರ್ನ್ ಯುಗದಲ್ಲಿದ್ದೇವೆ ಎಂದರೆ ಸಮಾಜ ಸಂಪೂರ್ಣ ಸಮಾನವಾಗಿದೆ ಎಂದರ್ಥವಲ್ಲ. ಸಮಾನತೆ ತಲುಪುವವರೆಗೂ ಮೀಸಲಾತಿ ಒಂದು ಸಾಧನ, ಆದರೆ ಅದು ಬುದ್ಧಿವಂತಿಕೆ, ನ್ಯಾಯ ಮತ್ತು ಕಾಲೋಚಿತ ಸುಧಾರಣೆಯೊಂದಿಗೆ ನಡೆಯಬೇಕು. ಇಲ್ಲಿ ಜಗತ್ತಿನ ಅನೇಕ ದೇಶಗಳು ಇಂದು ಕೌಶಲ್ಯ, ನಾವೀನ್ಯತೆ, ತಂತ್ರಜ್ಞಾನ ಮತ್ತು ಮೆರಿಟ್ ಆಧಾರಿತ ವ್ಯವಸ್ಥೆಗಳತ್ತ ಸಾಗುತ್ತಿವೆ. ಆದರೆ ಭಾರತ ಇನ್ನೂ ಜಾತಿ ಆಧಾರಿತ ಮೀಸಲಾತಿ ವ್ಯವಸ್ಥೆಯನ್ನು ಮುಂದುವರಿಸುತ್ತಿದೆ ಎಂಬುದು ಗಂಭೀರ ಚರ್ಚೆಯ ವಿಷಯ. ಇಲ್ಲಿ ಐತಿಹಾಸಿಕ ಹಿನ್ನೆಲೆ ಮತ್ತು ಇಂದಿನ ವಾಸ್ತವತೆಯನ್ನು ನೋಡ್ತಾ ಹೋಗೋದಾದರೆ, ಮೀಸಲಾತಿ ವ್ಯವಸ್ಥೆ ಆರಂಭವಾದಾಗ ಅದರ ಉದ್ದೇಶ ಸ್ಪಷ್ಟವಾಗಿತ್ತು. ಶತಮಾನಗಳ ಕಾಲ ಶಿಕ್ಷಣ, ಸಂಪತ್ತು, ಅಧಿಕಾರದಿಂದ ದೂರವಿದ್ದ ವರ್ಗಗಳಿಗೆ ಸಮಾನ ಅವಕಾಶ ನೀಡುವುದಾಗಿತ್ತು. ಆದರೆ ಸಮಸ್ಯೆ ಏನೆಂದರೆ, ವ್ಯವಸ್ಥೆ ತಾತ್ಕಾಲಿಕ ಪರಿಹಾರವಾಗಬೇಕಿತ್ತು, ಅದು ಶಾಶ್ವತ ರಾಜಕೀಯ ಸಾಧನವಾಗಿ ಬದಲಾಗಿದೆ. ಇಂದಿನ ಭಾರತದಲ್ಲಿ ಎಲ್ಲ ಮೀಸಲಾತಿ ಪಡೆಯುವವರು ಸಾಮಾಜಿಕವಾಗಿ ಹಿಂದುಳಿದವರೇ ಎಂಬ ಪ್ರಶ್ನೆ ಇನ್ನೂ ಉತ್ತರಿಸದೆ ಉಳಿದಿರುವಂಥದ್ದು. ಅಭಿವೃದ್ಧಿ ಹೊಂದಿದಂಥ ಅನೇಕ ದೇಶಗಳು ಆರ್ಥಿಕ ಹಿಂದುಳಿತವನ್ನು ಮುಖ್ಯ ಮಾನದಂಡ ಮಾಡಿಕೊಂಡಿವೆ. ಶಿಕ್ಷಣದ ಗುಣಮಟ್ಟವನ್ನು ಸಮಾನಗೊಳಿಸುವುದಕ್ಕೆ ಮೊದಲ ಆದ್ಯತೆ ಸಹಿತ ನೀಡಿರುವಂಥದ್ದು. ಅಲ್ಲಿ ವ್ಯವಸ್ಥೆಯ ಗುರಿ ಹೇಗೆ ಇದೆ ಅಂತಂದರೆ, ಎಲ್ಲರನ್ನ ಒಂದೇ ರೇಖೆಗೆ ತರುವುದು. ಆದರೆ ಭಾರತದಲ್ಲಿ ವಿಭಿನ್ನ ರೇಖೆಗಳನ್ನು ಶಾಶ್ವತಗೊಳಿಸುವ ಅಪಾಯ ಇಲ್ಲಿ ಆಗಿರುವಂಥದ್ದು. ಜಾಗತಿಕ ಯುಗದಲ್ಲಿ ಉದ್ಯೋಗಗಳು ಅಂತಾರಾಷ್ಟ್ರೀಯ ಸ್ಪರ್ಧೆ ಎದುರಿಸುತ್ತಿವೆ. ಕೌಶಲ್ಯ ಮತ್ತು ಸಾಮರ್ಥ್ಯವೇ ನಿರ್ಣಾಯಕ. ಇಲ್ಲಿ ಜಾತಿ ಆಧಾರಿತ ಮೀಸಲಾತಿ ಪ್ರತಿಭಾವಂತ ಯುವಕರಲ್ಲಿ ಅಸಮಾಧಾನ ಹುಟ್ಟಿಸುವಂಥದ್ದು, ಶ್ರಮಕ್ಕಿಂತ ಗುರುತಿಗೆ ಮೌಲ್ಯ ಎಂಬ ಭಾವನೆ ಬೆಳೆಸ್ತಾ ಇರುವಂಥದ್ದು. ಇದು ದೀರ್ಘಾವಧಿಯಲ್ಲಿ ರಾಷ್ಟ್ರದ ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ಇಲ್ಲಿ ಸಾಮಾಜಿಕ ನ್ಯಾಯಕ್ಕಿಂತ ರಾಜಕೀಯ ಲಾಭದ ವಿಷಯವಾಗುತ್ತಿದೆ ಭಾರತದಲ್ಲಿ ಮೀಸಲಾತಿ ಎನ್ನುವಂಥ ವಿಷಯ. ಯಾವುದೇ ಸುಧಾರಣೆಗೆ ತೀವ್ರ ವಿರೋಧ ಎದುರಾಗುವಂಥದ್ದು. ಫಲವಾಗಿ ವ್ಯವಸ್ಥೆ ಪರಿಶೀಲನೆಗೆ ಅತೀತವಾಗುತ್ತಿದೆ. ಇದು ಆರೋಗ್ಯಕರ ಪ್ರಜಾಪ್ರಭುತ್ವದ ಲಕ್ಷಣವಲ್ಲ. ಇಲ್ಲಿ ವಿಮರ್ಶೆಯ ಉದ್ದೇಶ ಮೀಸಲಾತಿಯನ್ನು ಸಂಪೂರ್ಣ ನಿರಾಕರಿಸುವುದಲ್ಲ, ಆದರೆ ಜಾತಿ ಪ್ಲಸ್ ಆರ್ಥಿಕ ಸ್ಥಿತಿ ಎರಡನ್ನೂ ಪರಿಗಣಿಸುವುದು, ಕ್ರಿಮಿ ಲೇಯರ್ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸೋದು, ಮೀಸಲಾತಿಗಿಂತ ಗುಣಮಟ್ಟದ ಸರ್ಕಾರಿ ಶಿಕ್ಷಣಕ್ಕೆ ಹೆಚ್ಚು ಹೂಡಿಕೆ ನೀಡುವುದು, ಪ್ರತಿ ದಶಕಕ್ಕೂ ಪುನರ್ವಿಮರ್ಶೆ ಮಾಡುವುದು. ಇವುಗಳಿಲ್ಲದೆ ಭಾರತ ಜಾಗತಿಕ ವೇದಿಕೆಯಲ್ಲಿ ಸ್ಪರ್ಧಾತ್ಮಕ ರಾಷ್ಟ್ರವಾಗುವುದು ತುಂಬ ಕಷ್ಟ ಅಂತ ಹೇಳ್ಬೋದು.